ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜ್ಞಾನಚಕ್ಷು. ನಾನು ರಾಘವೇಂದ್ರ. ಕತ್ತಲು ಕರಗುವಂತೆ ನಿಮ್ಮ ಕಷ್ಟಗಳು ಕರಗಲಿ, ದೀಪದ ಬೆಳಕಿನಂತೆ ಸಂತೋಷ ಬರಲಿ, ನಿಮ್ಮ ಜೀವನ ಆನಂದವಾಗಿರಲಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷ ನಾವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾನೆ ಬರ್ತಾ ಇದ್ದೀವಿ. ಆದರೆ ದೀಪಾವಳಿ ಹಬ್ಬದಲ್ಲಿ ದೀಪಕ್ಕೆ ಯಾಕೆ ಇಷ್ಟೊಂದು ಮಹತ್ವವನ್ನು ಕೊಡ್ತೀವಿ, ಈ ದೀಪಾವಳಿ ಹಬ್ಬದ ಹಿಂದೆ ಏನೆಲ್ಲ ನಡೆದಿದೆ, ಈ ದೀಪಾವಳಿ ಹಬ್ಬದ ಇತಿಹಾಸ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಿರಣ್ಯಾಕ್ಷನೆಂಬ ಒಬ್ಬ ಭಯಂಕರ ರಾಕ್ಷಸ ಇದ್ದ. ಅವನು ಭೂದೇವಿಯನ್ನು ಅಪಹರಿಸಿ ಅವಳನ್ನು ಸಮುದ್ರದ ಆಳದಲ್ಲಿ ಬಂಧಿಸಿದ್ದ. ಇದರಿಂದ ಭೂದೇವಿಯು ತನ್ನನ್ನು ಈ ರಾಕ್ಷಸನಿಂದ ಕಾಪಾಡುವಂತೆ ವಿಷ್ಣುವಿನಲ್ಲಿ ಕೇಳಿಕೊಂಡಳು. ಆಗ ಮಹಾವಿಷ್ಣುವು ತಕ್ಷಣವೇ ಭೂಮಿಯನ್ನು ರಕ್ಷಿಸುವುದಕ್ಕಾಗಿ ತನ್ನ ಮತ್ತೊಂದು ರೂಪವಾದ ವರಾಹ ರೂಪವನ್ನು ತಾಳಿದನು. ಅಂದರೆ ಬೃಹತ್ತಾದ ಹಂದಿರೂಪವನ್ನು ಪಡೆದು ಭೂದೇವಿಯನ್ನು ಕಾಪಾಡಬೇಕೆಂದು ಸಮುದ್ರಕ್ಕೆ ಇಳಿಯುತ್ತಾನೆ. ಸಮುದ್ರದ ಆಳದಲ್ಲಿ ಹಿರಣ್ಯಾಕ್ಷ ಎಂಬ ರಾಕ್ಷಸನ ವಿರುದ್ಧ ಯುದ್ಧವನ್ನು ಮಾಡಿ ಅವನನ್ನು ಅಂತ್ಯಗೊಳಿಸಿ ಭೂದೇವಿಯನ್ನು ಮತ್ತೆ ಮೇಲಕ್ಕೆ ತಂದು ರಕ್ಷಿಸುತ್ತಾನೆ. ಅನಂತರ ಭೂದೇವಿಯು ವಿಷ್ಣುವಿನಿಂದ ಗರ್ಭವತಿಯಾಗುತ್ತಾಳೆ. ವಿಷ್ಣುವಿಗೆ ಭೂದೇವಿಗೂ ಒಂದು ಮಗು ಜನಿಸುತ್ತದೆ. ಆ ಮಗುವಿನ ಹೆಸರೇ ನರಕಾಸುರ. ಭೂದೇವಿಯು ಮಹಾನ್ ವಿಷ್ಣುವಿನಿಂದ ತನ್ನ ಮಗನಿಗಾಗಿ ಪಡೆದಂಥ ವರದಿಂದ ನರಕಾಸುರನು ಬಹಳಷ್ಟು ಶಕ್ತಿಶಾಲಿಯಾಗುತ್ತಾನೆ. ಹಾಗೆ ನರಕಾಸುರನು ಕೂಡ ಕಠಿಣವಾದ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಸಾಕಷ್ಟು ವರಗಳನ್ನು ಪಡೆದು ಇನ್ನೂ ಹೆಚ್ಚು ಶಕ್ತಿಗಳನ್ನು ಪಡೆದುಕೊಂಡನು. ಆದರೆ ಯಾವಾಗ ನರಕಾಸುರನು ಬಾಣಾಸುರನೆಂಬ ಮತ್ತೊಬ್ಬ ರಾಕ್ಷಸನ ಸಹವಾಸವನ್ನು ಮಾಡುತ್ತಾನೋ ಆಗ ಭೂಮಿತಾಯಿಯ ಮಗನಾದಂಥ ನರಕಾಸುರ ಬಹಳಷ್ಟು ದುಷ್ಟನಾಗುತ್ತಾನೆ. ಇವನು ಜ್ಯೋತಿಷ್ಪುರ ಅನ್ನೋ ಒಂದು ಸ್ಥಳದಲ್ಲಿ ವಾಸವನ್ನು ಮಾಡ್ತಾ ಇದ್ದ. ಇವನು ಎಷ್ಟು ಪರಾಕ್ರಮಿ ಎಂದರೆ ಇವನ ವಿರುದ್ಧ ಯಾರೇ ನಿಂತರೂ ಅವರನ್ನು ಸುಲಭವಾಗಿ ಕೊಂದು ಹಾಕುತ್ತಿದ್ದ. ಹಾಗೆ ಅವನನ್ನು ಯಾರೂ ಕೂಡ ಕೊಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟು ಶಕ್ತಿಗಳನ್ನು ನರಕಾಸುರ ಪಡೆದುಕೊಂಡಿದ್ದ. ಹೀಗೆ ಒಂದು ಬಾರಿ ನರಕಾಸುರನು ಭೂಲೋಕದಲ್ಲಿರುವ ಎಲ್ಲ ರಾಜರುಗಳ ವಿರುದ್ಧವಾಗಿ ಯುದ್ಧವನ್ನು ಮಾಡಿ ಆ ರಾಜ್ಯಗಳನ್ನೆಲ್ಲ ಅವರುಗಳಿಂದ ಕಸಿದುಕೊಂಡು ಅರಮನೆಗಳಲ್ಲಿ ಇರುತ್ತಿದ್ದಂತಹ ರಾಜಕನ್ಯರನ್ನು ಅಪಹರಿಸಿ ಗುಟ್ಟಾಗಿ ಕರೆತಂದು ಅವರನ್ನು ತನ್ನ ಸಾಮ್ರಾಜ್ಯದಲ್ಲಿ ಬಂಧಿಸಿಡುತ್ತಿದ್ದ. ಅದರ ಜೊತೆಗೆ ದೇವಲೋಕದಲ್ಲಿರುವಂತಹ ದೇವಕನ್ಯರನ್ನು ಕೂಡ ಅಪಹರಿಸುತ್ತಿದ್ದನಂತೆ. ಇದರಿಂದ ಇಂದ್ರನಿಗೂ ಕೂಡ ತೊಂದರೆ ಉಂಟಾಯಿತು. ಇಂದ್ರನು ಕೂಡ ಆ ರಾಕ್ಷಸನ ಮುಂದೆ ಸೋತು ಹೋಗುತ್ತಾನೆ. ಯಾಕಂದರೆ ನರಕಾಸುರನು ಅತಿ ಕಠೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಅಮರತ್ವವನ್ನು ಪಡೆದಿದ್ದ. ಅಮರತ್ವವೆಂದರೆ ಮರಣವೇ ಇಲ್ಲವಾದಂತಹ ಒಂದು ವಿಶಿಷ್ಟವಾದ ವರವನ್ನು ಪಡೆದಿರುತ್ತಾನೆ. ಆ ವರದ ಪ್ರಕಾರ ನರಕಾಸುರನನ್ನು ಕೇವಲ ತಾಯಿ ಮಾತ್ರ ಕೊಲ್ಲಬಹುದಾಗಿತ್ತು. ಇಂತಹ ಒಂದು ವರವನ್ನು ಪಡೆದುಕೊಂಡಂತಹ ನರಕಾಸುರ ತನ್ನನ್ನು ಕೊಲ್ಲಲು ಯಾರಿಂದ ಸಾಧ್ಯವಿಲ್ಲ ಅಂತ ಎಲ್ಲರಿಗೂ ತೊಂದರೆಯನ್ನು ಕೊಡುತ್ತಿದ್ದನು. ಈ ರಾಕ್ಷಸನ ದುಷ್ಟ ವರ್ತನೆಯನ್ನು ತಾಳಲಾರದೆ ಭೂಲೋಕವಾಸಿಗಳು ದೇವಾನುದೇವತೆಗಳು ಕೂಡ ಈ ರಾಕ್ಷಸನಿಂದ ರಕ್ಷಿಸುವಂತೆ ಶ್ರೀಕೃಷ್ಣನ ಪತ್ನಿಯಾದಂಥ ಸತ್ಯಭಾಮೆಯನ್ನು ಕೇಳಿಕೊಳ್ಳುತ್ತಾರೆ. ಇಲ್ಲಿ ಸತ್ಯಭಾಮೆಯನ್ನು ಯಾಕೆ ಕೇಳಿಕೊಳ್ಳುತ್ತಾರೆ ಅಂದರೆ ಸತ್ಯಭಾಮೆಯು ಭೂಮಿತಾಯಿಯ ಮತ್ತೊಂದು ಅವತಾರ ಆಗಿದ್ದಳು. ಆದ್ದರಿಂದ ದೇವಾನುದೇವತೆಗಳು ಕೂಡ ಸತ್ಯಭಾಮೆಯನ್ನು ಕೇಳಿಕೊಂಡರು. ಆಗ ಸ್ತ್ರೀಯರೊಡನೆ ನರಕಾಸುರನ ವರ್ತನೆಯನ್ನು ಕೇಳಿ ಸತ್ಯಭಾಮೆಯು ಕೋಪಗೊಂಡಳು. ನರಕಾಸುರನ ವಿರುದ್ಧ ಯುದ್ಧವನ್ನು ಮಾಡಲು ಅನುಮತಿಗಾಗಿ ತನ್ನ ಪತಿಯಾದಂಥ ಶ್ರೀಕೃಷ್ಣನಿಗೆ ನರಕಾಸುರನ ದುಷ್ಟ ವರ್ತನೆಯನ್ನು ವಿಚಾರವನ್ನು ತಿಳಿಸಿದಳು. ಆಗ ಶ್ರೀಕೃಷ್ಣನು ಕೂಡ ಕೋಪಗೊಂಡು ತನ್ನ ಪತ್ನಿ ಸತ್ಯಭಾಮೆಯೊಂದಿಗೆ ಗರುಡ ಪರ್ವತವನ್ನು ಸವಾರಿ ಮಾಡುತ್ತಾ ನರಕಾಸುರನ ಸ್ಥಳವಾಗಿದ್ದಂಥ ಜ್ಯೋತಿಷ್ಪುರದ ಮೇಲೆ ದಾಳಿಯನ್ನು ಮಾಡುತ್ತಾನೆ. ಆ ಯುದ್ಧ ತುಂಬ ಭಯಂಕರವಾಗಿತ್ತು. ಆ ಯುದ್ಧ ಮುಂದುವರೆದು ಶ್ರೀಕೃಷ್ಣನು ರಾಕ್ಷಸನಾದಂತಹ ಆ ನರಕಾಸುರನನ್ನು ಕೊಲ್ಲಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಾನೆ. ಆದರೆ ಶ್ರೀಕೃಷ್ಣನಿಗೆ ಕೊಲ್ಲಲು ಸಾಧ್ಯವಾಗಲಿಲ್ಲ. ಕೊನೆಗೆ ಆ ವರದ ಪ್ರಕಾರ ಸತ್ಯಭಾಮೆಯು ಅನೇಕ ಬಾಣಗಳನ್ನು ಬಿಟ್ಟು ಆ ನರಕಾಸುರನನ್ನು ಸಂಹಾರ ಮಾಡಿದಳು. ಅಂದಿನ ದಿನವನ್ನು ನರಕಾಸುರ ಕಣ್ಮರೆಯಾದಂಥ ದಿನ ಮತ್ತು ಆ ರಾಕ್ಷಸನ ತೊಂದರೆ ಜನರಿಗೆ ದೂರವಾಗಿದ್ದಕ್ಕೆ ಆ ದಿನವನ್ನು ಹಬ್ಬದ ದಿನ ಅಂತ ದೀಪಗಳನ್ನು ಹಚ್ಚಿ ನಮ್ಮ ಕಷ್ಟಗಳೆಲ್ಲವೂ ದೂರವಾದವು ಎಂದು ಸಂಭ್ರಮಪಟ್ಟು ಹಬ್ಬದ ರೀತಿಯಲ್ಲಿ ಆಚರಿಸಿದರು. ನೋಡಿದ್ರಲ್ಲ ವೀಕ್ಷಕರೇ, ಈ ನರಕಾಸುರನಿಂದ ನರಕ ಚತುರ್ದಶಿ ಅನ್ನೋದು ಯಾವ ರೀತಿ ಬಂತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಬಲಿಪಾಡ್ಯಮಿ ಇತಿಹಾಸವನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ತೀವಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಜ್ಞಾನಚಕ್ಷು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.